ಏನು ಆಟ ಆಡ್ತಿದ್ಯಾ? ಹೇಳ್ದೆ ತಾನೇ ಕೊಡಲ್ಲ ಅಂತ. ನೀನು ಮುತ್ತು ಕೊಡ್ಲಿಲ್ಲ ಅಂದ್ರೆ ಇವಾಗ ನಾನೇ ಎಲ್ರ ಮುಂದೆನೂ ಮುತ್ತು ಕೊಟ್ಬಿಡ್ತೀನಿ. ಓಹೋ, ಅಷ್ಟೊಂದು ಧೈರ್ಯನಾ? ಸರಿ, ನೋಡೋಣ. ಸರಿ ನೋಡು. ಏನ್ ಗೊತ್ತಾ, ನಮ್ಮಿಬ್ರ ಮಧ್ಯೆ ಒಂದು ಸ್ಪರ್ಧೆ. ಏ, ಅದೆಲ್ಲ ಯಾಕೆ ಇವ್ರಿಗೆ ಹೇಳ್ಬೇಕು? ಹೇಳಬೇಕು ಗೀತಾ, ನಮ್ಮಿಬ್ರು ಪಂದ್ಯಕ್ಕೆ ಮಧ್ಯವರ್ತಿಗಳು ಬೇಕಲ್ವಾ? ಯಾರು ಗೆಲ್ತಾರೆ ಅಂತ ಹೇಳ್ಬೇಕಲ್ವಾ? ಏ, ನೀನ್ ಹೋಗು. ಅಯ್ಯೋ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಗಂಡ ಹೆಂಡತಿ ಮಧ್ಯೆ ನಡೆಯೋ ಪಂದ್ಯದ ಬಗ್ಗೆ ಇವ್ರಿಗೆ ಹೇಳಿದ್ರೆ ಏನ್ ತೊಂದ್ರೆ ಅಂತ. ಹೌದು, ಏನ ಸ್ಪರ್ಧೆ? ಆ ಪಂದ್ಯ ಏನು ಅಂತ ಗೊತ್ತಾ? ಬೇಡ. ನೀನ್ ಇರು ಗೀತಾ. ನೋಡಿ, ಆ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಅಂತ ನಾನು, ಇಲ್ಲ ಗೀತಾನೇ ಗೆಲ್ಲದು ಅಂತ ಗೀತಾ. ಇವಾಗ ಯಾರು ಗೆಲ್ತಾರೆ ಅಂತ ನೋಡೋಣವಾ? ಲೋ ಬಾಲಾಜಿ, ₹1 ₹2 ಕಾಯಿನ್ ಇರುತ್ತೆ. ಮದ್ವೆ ಗಂಡಾಗ ಏನೋ ಹಿಂಗ್ ಕೇಳ್ತಾ ಇದ್ಯಾ? ಎಚೆ, ನಾನೇನ್ ಭಿಕ್ಷೆ ಬೇಡ್ತಿಲ್ವಾ? ಹೆಡ್ಸು ಟೇಲ್ಸು ಹಾಕ್ಬೇಕು. ಯಾಕೆ? ಅದೇ, ಹೆಡ್ಸ್ ಬಿದ್ರೆ ನಾನು ಗೆಲ್ತೀನಿ, ಟೇಲ್ಸ್ ಬಿದ್ರೆ ಅವಳು ಗೆಲ್ತಾಳೆ. ಆಗ ಸರಿ ತಗೋ. ಎಲ್ಲರೂ ಚೆನ್ನಾಗಿ ನೋಡಿ. ಇವಾಗ ಹೆಡ್ಸ್ ಬೀಳತ್ತೋ ಟೇಲ್ಸ್ ಬೀಳತ್ತೋ, ಆಮೇಲೆ ಬಂದು ಹೆಡ್ಸ್ ಬಿದ್ದಿದ್ರು ಟೇಲ್ಸ್ ಬಿತ್ತು ಅಂತ ಸುಳ್ಳು ಹೇಳಬಾರ್ದು. ಎಲ್ಲರೂ ಕಾಯಿನ್ನ ಹುಷಾರಾಗಿ ನೋಡಿ. ಓಕೆ ಓಕೆ. ಬೇಗ ಹಾಕೋ, ಟೆನ್ಷನ್ ಕೊಡ್ಬೇಡ್ವಲ್ಲ. ಅಯ್ಯ, ಏನೋ ಒಂದ್ ಬೀಳು. ಅಯ್ಯೋ ಕಳ್ಳನ್ ಮಗನೇ. ಹೇ, ಹುಡುಗನೇ ಗೆದ್ಬಿಟ್ಟ. ನಾನು ಹೇಳ್ದೆ ತಾನೆ ನಾವೇ ಗೆಲ್ಲದು ಅಂತ. ಇದೇನೆ ನೀನ್ ಸೋಲ್ತೀಯ ಅನ್ನೋ ಕೋಪದಲ್ಲಿ ಸಿಡಕ್ ಮುಖ ಮಾಡ್ಕೋತೀಯ ಅನ್ಕೊಂಡ್ರೆ ಹೀಗ್ ನಾಚ್ಕೋತಾ ಇದೆಯಲ್ಲ. ಛೀ, ಹೋಗೆ. ಏನಿಲ್ಲ. ಬಲ್ಕಳ್ ನನ್ ಮಗ ಇವನು. ಇಷ್ಟು ಜನ ಇದ್ರು ಹೆಂಡತಿಗೆ ಮುದ್ದು ಕೊಟ್ಬಿಟ್ನಾ. ನನ್ ಪೂರ್ವಿ ಒಂದು ಮುದ್ದು ಕೊಡು ಅಂದ್ರೆ ಕೊಡಲ್ಲ ಅಂತಾಳೆ. ಇವತ್ತೇನಾದ್ರೂ ಮಾಡಿ ಪೂರ್ವಿ ಕೈಯಲ್ಲಿ ಮುದ್ದು ತಗೋಬೇಕು, ಇಲ್ಲಾಂದ್ರೆ ಪೂರ್ವಿಗೆ ಮುದ್ದು ಕೊಡ್ಬೇಕು. ಆ ಪೂರ್ವಿ, ಆವಾಗ್ಲೇ ನಿಮ್ಮಪ್ಪ ನಿನ್ಗೊಂದು ವಿಷಯ ಹೇಳಕ್ ಹೇಳಿದ್ರು, ಒಂಚೂರು ಬಾ ಹೇಳ್ತೀನಿ. ಯಾಕೆ? ಇಲ್ಲ ಹೇಳಿ. ಇಲ್ಲಮ್ಮ, ಅದು ಫ್ಯಾಮಿಲಿ ವಿಷಯ, ಇಲ್ಲೆಲ್ಲ ಹೇಳಕ್ಕಾಗಲ್ಲ. ಬಾ ಹೇಳ್ತೀನಿ, ಬಾ. ಇವಳನ್ನೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿ ಮುತ್ತು ಕೊಟ್ಟೆ ಕೊಡ್ತೀನಿ. ಬಾ. ಹಾಯ್ ಪೂರ್ವಿ. ಹಾಯ್ ಗೀತಾ. ಹೇ, ಏನ್ ಶಾಕ್ ಆಗ್ಬಿಟ್ಟೆ? ಜಸ್ಟ್ ಮಾತಾಡ್ಸೋಣ ಅಂತ ಬಂದೆ. ಯಾಕೆ ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಓ, ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಪೂರ್ವಿ ಮದ್ವೆ ಆಗ್ತಿರೋ ಹುಡುಗ ಅರವಿಂದ್. ಹಾಯ್ ಬ್ರದರ್. ನಾವಿಬ್ರು ಕೋ ಬ್ರದರ್ಸ್ ಆಗ್ಬೇಕು ಅಂದ್ರೆ ಬ್ರದರ್ಸೇ ಅಲ್ವಾ? ಕಂಗ್ರ್ಯಾಚುಲೇಷನ್ಸ್. ಗೀತಾ, ಕಂಗ್ರ್ಯಾಟ್ಸ್. ಇವರು ನನ್ನ ಬ್ರದರ್ ಬಾಲಾಜಿ. ಓ, ಹಂಗಾದ್ರೆ ನಂಗೆ ಕೂಡ ಬ್ರದರೇ. ಹಾಯ್ ಬ್ರೋ. ನಿಮ್ಮ ಅಣ್ಣನ ಮದ್ವೆ ಆಗೋಯ್ತು. ಸೊ ನಿಮ್ದು ಯಾವಾಗ? ತಕ್ಷಣ ಮಾಡಲ್ಲ ಬಿಡಿ, ಈಗ ತಾನೇ ನಿಮ್ಮ ಅಣ್ಣಂದು ಆಗಿದೆಯಲ್ಲ.
ಇನ್ನೊಂದು ವರ್ಷದವರೆಗೂ ನಿಮ್ಗೆ ಮದುವೆ ಮಾಡಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ನಿನ್ನೆ ಮುಹೂರ್ತ ಇಡ್ಸಕ್ಕೆ ನೋಡಿದ್ರು ನಮಗೆ. ಈ ಫಂಕ್ಷನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಒಂದು ತಿಂಗಳಾದ್ಮೇಲೆ ಇಟ್ಕೊಳಕ್ಕೆ ಹೇಳಿದ್ರು ಪುರೋಹಿತರು. ಅದಕ್ಕೆ ಸುಮ್ಮನಾದ್ವಿ. ಇಲ್ಲಾಂದ್ರೆ ನಂದು ಪೂರ್ವಿದು ಕೂಡ ಇಷ್ಟೊತ್ತಿಗೆ ಮದುವೆ ಆಗಿರ್ತಿತ್ತು. ಅಂದ್ರೆ ಒಂದ್ಸಲಿ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೈಸ್ ಮೀಟಿಂಗ್ ಯು. ಪೂರ್ವಿ, ಸೀರೆಗಳನ್ನ ನೋಡಿದ್ಯಾ? ಚೆನ್ನಾಗಿದ್ಯಾ? ನಿಂಗೋಸ್ಕರ ಸಪ್ರೇಟ್ ಆಗಿ ಯೆಲ್ಲೋ ಕಲರ್ ಸ್ಯಾರಿ ತಂದಿದ್ದೀನಿ. ನಿನಗೆ ಚೆನ್ನಾಗಿ ಸೂಟ್ ಆಗುತ್ತೆ, ನಿನಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನು ಅವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀವೇನು ಮಾತಾಡಲ್ವಾ? ಅದು ಅವಳಿಗೆ ಸ್ವಲ್ಪ ನಾಚಿಕೆ, ರಿಸರ್ವ್ಡ್ ಆಗಿರ್ತಾಳೆ. ಗೊತ್ತು, ಆದ್ರೆ ಹೀಗೆ ಇದ್ರೆ ಹೇಗೆ? ಸ್ವಲ್ಪ ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಸಮ್ಮನ್ನೋತಿ ವಿಸ್ಸೇತ ಸಾಧನಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮಂಗಳಗೌರೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದಪ್ರಿಯಾಂ. ಅಮ್ಮ, ಹೋಗಿ ಹುಡ್ಗನ್ ಕರ್ಕೊಂಬನ್ನಿ. ಹುಡುಗನ್ ತಂದೆ ತಾಯಿ ಬನ್ನಿ. ಕನಕ ಬಾ ಬಾ. ಬಾ ಕೂತ್ಕೋ ಅಲ್ಲಿ. ಬಾ ಕನಕ. ಓಂ ತಚ್ಛಂಯೋರ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಸ್ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯದಿಷ್ಟ ದಶಾಂಗುಲಂ. ಏನ್ರಿ ಅಲ್ಲಿ ನೋಡಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವೋ ಉದೈತ್ ಪುರುಷಃ ಭವಾತ್ ಪುನಃ ಕ್ಷೀರೋದನ್ವತ್ ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾಕೃತ್ತಾಸನಸ್ಥ ಸ್ಫಟಿಕಮಣಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಒಂದು ನಿಮಿಷ. ಪೂರ್ವಿ, ಒಳಗಡೆ ಬಟ್ಟೆ ತಗೊಂಡ್ ಬರಮ್ಮ.
ಏನಿದು ಏನಿದು ಅಂತ ಏನಿ ವರ್ಷ ಬಟ್ಟೆ ಸೀರೆನಾ? ವರದಕ್ಷಿಣೆ ಹೇಳ್ಕೊಳಂಗಿಲ್ಲ. ಕಲ್ಯಾಣ ಮಂಟಪ ಅಂತೂ ನೋಡಕ್ಕೆ ಚಂದ, ಏನೋ ದೊಡ್ಡದಾಗಿ ಮಾಡ್ಕೊಡ್ತೀವಿ ಅಂದ್ರಲ್ಲ, ಆದ್ರೆ ಏನು ಇಲ್ಲೇನೋ ಕಾಣಿಸ್ತಾನೆ ಇಲ್ಲ. ಅಲ್ ನೋಡಿ, ಆ ಅಡ್ಗೆ ಮನೇಲಿ ಮಾತ್ರ ಅಡ್ಗೆ ವಾಸನೆ ಗಮ್ ಅಂತ ಬರ್ತಿದೆ. ಏನ್ರಿ ಇದು? ಇದನ್ನೇನ್ ಸೀರೆ ಅಂತಾರ? ಇಂಥ ಬಟ್ಟೆನ್ ಯಾರಾದ್ರೂ ತಂದ್ಕೊಡ್ತಾರ? ಕೆಟ್ಟದಾಗಿರೋದು ಬಟ್ಟೆ ಅಲ್ಲ ರೀ, ನೋಡೋರ್ ಮನಸ್ಥಿತಿ ಆಗಿರುತ್ತೆ. ಏನ್ ಇಷ್ಟು ಕೊಬ್ಬಿಂದ ಮಾತಾಡ್ತಾ ಇದೀರಲ್ಲ? ಹಿಂಗ ಗತಿ ಇಲ್ದವ್ರ ಹತ್ರ ಕೊಡೋ ಬಟ್ಟೆ ಅಷ್ಟೇ ಅಲ್ಲ, ಮಾತು ಕೂಡ ಹಿಂಗ ಇರ್ತೈತಿ, ಪದ್ಧತಿನೂ ಹಂಗ ಇರ್ತೈತಿ. ಇಲ್ ನೋಡಿ, ಇವತ್ತು ಕೂಡ ಜಗಳ ಮಾಡ್ಬೇಕು, ಅವಮಾನ ಮಾಡ್ಬೇಕು ಅಂತ ನೋಡ್ಬೇಡಿ. ಪಲ್ಲವಿ, ದಯವಿಟ್ಟು ನೀನ್ ಸ್ವಲ್ಪ ಸುಮ್ಮನೆ ಇರು. ಹೂ ಅಂದ್ರೆ ಇದೊಂದು, ನಮ್ಮನ್ನ ಯಾರನ್ನಾದ್ರೂ ಬೈಬೇಕು ಅಂದ್ರೆ ಅವ್ರನ್ನವ್ರೆ ಬೈಕೊಳ್ಳೋ ತರ ಇಂಡೈರೆಕ್ಟ್ ಆಗಿ ಬೈಕೊಳ್ಳೋದು, ನಮಗ್ ಗೊತ್ತಾಗಲ್ಲ ಅನ್ನೋ ಹಾಗೆ. ಕೇಳಿದ್ರೆ ಅದಕ್ಕೂ ಒಂದ್ ಹೇಳ್ತಾರೆ. ಸರ್, ನಾನ್ ನಿಮ್ಮನ್ನ ಏನೂ ಅನ್ಲಿಲ್ಲ. ನನ್ನ ಹೆಂಡತಿನ ಸ್ವಲ್ಪ ಹೊತ್ತು ಏನು ಮಾತಾಡಬೇಡ, ಸುಮ್ನಿರು ಒಂದೇ. ಹೇಳಿದ್ರೆ ಏನಾದ್ರು ಒಂದ್ ಮಾತಾಡ್ತಾರೆ ಅಂತ ಹೇಳಿದ್ದೆ ತಾನೆ. ಮಾತ್ ಬದಲಾಯಿಸೋದು, ಬಾಯಿಗ್ ಬಂದ ಹಾಗೆ ಮಾತಾಡೋದು ನಮ್ ಸಂಪ್ರದಾಯ ಅಲ್ಲ. ಇದು ಸಾಮಾನ್ಯವಾದ ಸೀರೆ ಅಲ್ಲ, ಮೈಸೂರಿಂದ ತರಿಸಿರೋದು. ನಾರಾಯಣಣ್ಣ, ಅತ್ತಿಗೆ ಅರವಿಂದ್ ಇವರೇ ನಮ್ ಪೂರ್ವಿನ ಒಪ್ಕೊಂಡು ಅವ್ರ ಮನೆ ಸೊಸೆ ಹಾಕಿ ಮಾಡ್ಕೋತಾ ಇದ್ದಾರೆ. ನಮ್ ಸಂಸ್ಕಾರ ಇದು. ನಮ್ ಬೀಗ್ರು ಅವರು. ಈ ಸೀರೆ ಇದೆಯಲ್ಲ, ಈ ಸೀರೆನೂ ಕೂಡ ನಮ್ ಬಾವಿ ಅಳಿಯಂದ್ರು ಮೈಸೂರಿಂದ ತಂದಿರೋದು. ನಮ್ ಬಾವಿ ಅಳಿಯಂದ್ರು ಅರವಿಂದ್ ಬಂಗಾರ. ಈಕಿ ಕೊಳ್ಳಾಗ ನನ್ನ ಮಗ ಆಲ್ರೆಡಿ ತಾಳಿ ಕಟ್ಟ್ಯಾನ, ಇವನು ಮಾಡ್ಕೋತಾನಂತ ಮಾಡ್ಕೊಳ್ಳಿ. ನಾಳಿಗೆ ಈ ವಿಷಯ ಹೆಂಗ್ ಆಚೆ ಬರ್ತೈತಿ, ಈ ಮದ್ವೆ ಅದ್ ಹೆಂಗ್ ನಡೀತೈತಿ ನಾನು ನೋಡ್ತೇನೆ. ನನ್ನ ಮಗನ್ ಜೊತೆ ಈಕಿಗ್ ಸಂಸಾರನ ಮಾಡಕ್ ಬಿಡಂಗಿಲ್ಲ. ಆಗಿ ಮದ್ವೆ ಹೆಸರಿಗೆ ಮಾತ್ರ ಇರ್ತದ. ನಮ್ಮನ್ನು ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಇವ್ರು ಸರಿಯಾದ ಬೀಗ್ರು. ಬೀಗ್ರಂದ್ರೆ ಹೀಗಿರ್ಬೇಕು. ಓಹೋ, ಹಂಗ ಹೇಳ. ಮತ್ತ ಈ ಅರಿವಿ ಎಲ್ಲ ನೀವು ಖರೀದಿ ಮಾಡಿರಿ ಅಂತ ತಿಳ್ಕೊಂಡಿದ್ವಿ. ಮಾಡ್ಕೊಳ್ಳೋ ಹುಡುಗನಿಂದ ಇವನ್ನೆಲ್ಲ ತರಿಸ್ಕೊಂಡಿರೇ? ಪಾಪ, ಈಗ ರೊಕ್ಕ ಎಲ್ಲ ಖರ್ಚಾಗಕ್ ಚಾಲು ಆತು. ಅಮ್ಮ, ನೀವು ಏನ್ ಅನ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾಗರಾಜ್ ಅವ್ರ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರೋದು ನನ್ನ ಅದೃಷ್ಟ. ನಾವು ಬೇರೆ ಬೇರೆ ಅಂತ ಅನ್ಕೊಳ್ಳಲ್ಲ. ಬರೀ ನಿಶ್ಚಿತಾರ್ಥ ಆಗಿ ಇನ್ನೂ ಮದುವೆ ಆಗಿಲ್ಲ ಅಂದ್ರು ನಾವು ಒಂದೇ ಕುಟುಂಬ ಅಂತ ಅನ್ಕೊಂಡಿದೀವಿ. ಅನ್ಕೊಳ್ಳಿ, ಅದೇ ಒಳ್ಳೇದು ಬಿಡಿ. ನಮಸ್ಕಾರ. ಕೆಲವರಿಗೆ ಎಷ್ಟು ಹೇಳಿದ್ರು ಬದಲಾಗಲ್ಲ. ಏನ್ ಬುದ್ಧಿನೇ ಇವ್ರದ್ದು. ಸ್ವಾಮಿ, ಕನ್ಯಾದಾನಕ್ಕೆ ಟೈಮ್ ಆಗ್ತಿದೆ. ಗಂಡು ಹೆಣ್ಣು ತಂದೆ ತಾಯಿಯರು ಬಂದು ಕೂತ್ಕೊಬೇಕು. ನೋಡಿ ಪುರೋಹಿತ್ರೆ, ಶಾಸ್ತ್ರಗಳನ್ನೆಲ್ಲ ಮಾಡೋದಕ್ಕೂ ಮುಂಚೆ ನಂಗೊಂದ್ ಸಣ್ಣ ಅನುಮಾನ ಇದೆ ಇರಿ, ಅದನ್ನ ತೀರ್ಸಿ. ಏನ್ ಅನುಮಾನ ತಾಯಿ? ನನಗೆ ಈ ಆಚರಣೆನೇ ಅನುಮಾನ ಅನಿಸ್ತಿದೆ ಕಣಯ್ಯ. ಅಷ್ಟಕ್ಕೂ ಇದನ್ನ ಯಾರಾದ್ರೂ ಮದ್ವೆ ಅಂತಾರ ಹೇಗೆ? ನನಗಂತೂ ಇಂಥ ಅನುಭವ ಇಲ್ಲಿವರೆಗೂ ಯಾವತ್ತೂ ಆಗಿಲ್ಲಪ್ಪ. ಬಹುಶಃ ಇದು ಚರಿತ್ರೆನಲ್ಲೇ ಮೊಟ್ಟ ಮೊದಲನೇ ಸಲ ಅನ್ಸುತ್ತೆ. ಮದ್ವೆ ಆದವ್ರನ್ನ ಕರ್ಕೊಂಡ್ ಬಂದು ಮಂಟಪದಲ್ಲಿ ಕೂರ್ಸಿ ಮತ್ತೆ ಮದ್ವೆ ಮಾಡ್ಸೋದು ಅಂದ್ರೇನು? ನಮ್ಮೂರಲ್ಲಿ ಪ್ರತಿಯೊಬ್ರು ನಗ್ತಾ ಇದ್ದಾರೆ. ಈ ಮದ್ವೆ ಆದ್ಮೇಲೆ ನಾನ್ ನಮ್ಮೂರಿಗೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗೆ ನಾನ್ ಉತ್ತರ ಕೊಡ್ಬೇಕಲ್ಲ. ಹೆಣ್ಣಿನ ಕಡೆಯವರು ನಮ್ಮ ಮಾತನ್ನ ಕೇಳ್ದೆ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ರು. ನಾವ್ ಮಾಡೋಂಥದ್ದೇನು ಇರ್ಲಿಲ್ಲ, ಎಲ್ಲ ಅವ್ರಿಷ್ಟನೇ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಂಡ್ರು ಸುಮ್ನೆ ಇರ್ದೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅಷ್ಟಕ್ಕೂ ಇದನ್ನ ಏನ್ ಅನ್ಬೇಕು? ಮದ್ವೆ ಅನ್ಬೇಕಾ, ಇನ್ನೇನಾದ್ರೂ ಅನ್ಬೇಕಾ? ಇವ್ರು ಹೇಳಿದ್ರು ಅಂತ ಬಂದು ಕೂತ್ಕೊಂಡು ಅವ್ರು ಹೇಳಿರೋ ಶಾಸ್ತ್ರ ಮಾಡ್ಸೋದಕ್ಕೆ ರೆಡಿಯಾಗಿ ಕೂತು ಬಿಟ್ಟಿದ್ಯಲ್ಲ. ಮೊದ್ಲು ಇದಕ್ಕೇನ್ ಹೇಳ್ತಾರೆ ಅಂತ ಹೇಳು ತಾಯಿ. ಇವ್ರ ಮದ್ವೆ ಅನ್ಕೊಳ್ತಿರೋ ಹಾಗೆ ಬೇರೆಯವರಿಗೆ ನಿಶ್ಚಯ ಆಗಿರೋ ಮುಹೂರ್ತದಲ್ಲಿ ಈ ಹುಡುಗಿಗೆ ಈತ ತಾಳಿ ಕಟ್ಟಿದ್ದಾನೆ. ಅಂತರ್ಪಟನೂ ಆಗಿಲ್ಲ. ಆಮೇಲೆ ನಡಿಬೇಕಾಗಿರೋ ಶಾಸ್ತ್ರಗಳು ಯಾವುದೂ ನಡೆದಿಲ್ಲ. ನಮ್ ಶಾಸ್ತ್ರದ ಪ್ರಕಾರ ಅಂತರ್ಪಟ ಹಿಡಿಯೋದೆ ಮುಹೂರ್ತ. ಅದು ದಾಟ್ ಹೋಗಿದೆ. ತಾಳಿ ಕಟ್ಟಿರೋ ಕಾರಣಕ್ಕೆ ಮದ್ವೆ ನಡೆದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ನಾವೀಗಾಗ್ಲೇ ಎಷ್ಟೋ ತರದ ಮದ್ವೆಗಳನ್ನ ನೋಡಿರ್ತೀವಿ. ಇದು ಅದ್ರಲ್ಲಿ ಒಂದು. ಕಾಲದ ಪ್ರಕಾರ, ಸಂದರ್ಭದ ಪ್ರಕಾರ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಯಾವುದೇನೇ ಆದ್ರೂ
ವಧುವರರಿಗೆ ತಂದೆ ತಾಯಿಯ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದನೂ ಬೇಕಲ್ವಾ? ಎಲ್ಲ ಸರಿಯಾಗಿ ಹೇಳಿದ್ಯಾ, ಆದ್ರೆ ಈಗೇನ್ ಮಾಡ್ಬೇಕು ಅಂತಿದ್ಯಾ? ತಾಯಿ, ಈಗ ಕನ್ಯಾದಾನ ಶುರು ಮಾಡೋಣ. ಓಂ ಅಯಂ ಮಹೋತ್ತಸ್ಸು ಮಹೋತ್ತಸ್ತು ಭೂಃ ಪಾದೌ ಯಸ್ಯ ನಾಭಿಃ ವಿಯದ ಅಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಸ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೆ ಯಮಬ್ಧಿ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗಗೋ ಭೋವಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಕ್ಷಂ ವಿಷ್ಣುಮೀಶಂ ನಮಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಸೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಸದೈಕರೂಪರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ ಸಶಂಖಚಕ್ರಂ ಸಕಿರೀಟಕುಂಡಲಂ. ಕನ್ಯಾದಾನ ಏನೋ ಆಗೋಯ್ತು, ಈಗ ತಾಳಿ ಕಟ್ಟಬೇಕಲ್ಲ. ಆದ್ರೆ ಆಲ್ರೆಡಿ ಒಂದನ್ನ ಕಟ್ಬಿಟ್ಟಿದ್ದನಲ್ಲ, ಈಗೇನ್ ಮಾಡ್ಬೇಕು ಅಂತಿದ್ದೀರಾ? ಅರುಣಮ್ಮ ಪ್ಲೀಸ್, ನಡೀತಿರೋದನ್ನ ದಯವಿಟ್ಟು ನಡಿಯಕ್ ಬಿಡಿ. ಮಾಡ್ಕೊಳಪ್ಪ ಮಾಡ್ಕೋ. ನಾನು ಬೇಡ ಅಂದ್ರೆ ಬಿಡ್ತ್ಯಾ, ಸುಮ್ನಿರು ಅಂದ್ರೆ ಸುಮ್ನಿರ್ತ್ಯಾ? ಮಾಡ್ಕೋ. ಸಂತೋಷ ಅತ್ತೆ ಅವ್ರೆ, ನಾನ್ ಖುಷಿಯಾಗಿ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಸಂತೋಷವಾಗೇ ಮಾಡ್ಕೋತಿದ್ದೀನಿ. ನೀವು ಕೂಡ ಖುಷಿಯಿಂದ ನೋಡಿ, ಆಶೀರ್ವಾದ ಮಾಡಿ. ಪುರೋಹಿತ್ರೆ, ನೀವು ಶುರು ಮಾಡಿ. ನೋಡಪ್ಪ, ಈ ಕುಂಕುಮ ತಗೊಂಡು ಮದುಮಗಳು ಹಣೆಗೆ ಬಟ್ಟಿಟ್ಟು ಹಾಗೆ ತಾಳಿಗೂ ಹಚ್ಚಿ. ನೋಡಪ್ಪ, ಈಗ ಮದ್ವೆ ಆಟ. ನೀವಿಬ್ರು ಹಾರ ಬದಲಾಯಿಸಿ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೈಂದ್ರಶ್ಚ ಅಗ್ನಿಶ್ಚರಾಸ್ತ್ರಂ ಧಾರಯತಾಂ ಧ್ರುವಂ. ನೋಡಪ್ಪ, ಈಗ ಈ ಬಿಂದಿಗೆಲಿರೋ ಹಾಲು ನೀರಿನ ತರ ಇಬ್ರು ಒಂದಾಗಿ ಸ್ಪರ್ಧೆ ರೀತಿ ಉಂಗ್ರನ ಆಚೆ ತೆಗೀರಿ. ಇದರಲ್ಲಿ ಯಾರು ಗೆಲ್ತಾರೋ ನೋಡೋಣ. ಇದರಲ್ಲಿ ಯಾರೇ ಗೆದ್ರು ಸೋತ್ರು ಹಾಲು ನೀರಿನ ತರ ಒಂದಾಗಿರ್ಬೇಕು ಅಂತಾನೆ ಈ ಆಟದ ಉದ್ದೇಶ.
ಅಬ್ಬಾ ಮದುಮಗ ಗೆದ್ಬಿಟ್ಟ. ನೋಡಪ್ಪ, ಈ ಉಂಗ್ರನ ಆ ಹುಡುಗಿ ಕೈ ಕೊಡು, ಆಕೆ ಇದನ್ನ ನಿನಗೆ ತೊಡಿಸ್ಬೇಕು.